ಮನುಷ್ಯನ ಆಹಾರ ಮಾತ್ರ ಜೀವಿಸೋದಿಲ್ಲ. The humans will not live just by the food. ಆಹಾರನ ಎಷ್ಟು ಕಡಿಮೆ ಮಾಡ್ತಾನೆ ಅವನಿಗೆ ಆಯುಷ್ಯ ಜಾಸ್ತಿ ಆಗ್ತೈತೆ. The more you reduce the food, the more increased will be your age. ಎಷ್ಟು ಆಹಾರ ಕಮ್ಮಿ ಮಾಡಿ ಇದನ್ನ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಾನೋ ಅವನಿಗೆ ಆಯುಷ್ಯ ಜಾಸ್ತಿ ಆಗ್ತೈತೆ. The more he reduces the food and eat more of this word, his age will be increased. ಅದಕ್ಕೆ ಯೇಸು ಹೇಳ್ತಾರೆ, That's why Jesus says, ಏನಂತ ಹೇಳ್ತಾರೆ? what do you say? ಸೈತಾನ ಒಂದು ಕಲ್ಲು ಕೊಟ್ಟು ಏನಂತಾನೆ? When Satan comes, gives the rocks, what he will say? ಇದಕ್ಕೆ ಅಪ್ಪಣೆ ಕೊಡು, Just command it. ಇದಕ್ಕೆ ಅಪ್ಪಣೆ ಕೊಡು, Just command them. ಏನಾಗ್ಲಿ ಅಂತ, What it should be. ರೊಟ್ಟಿ ಆಗ್ಲಿ ಅಂತ ಅಪ್ಪಣೆ ಕೊಡು. Let it be bread, so you command it. ಮನುಷ್ಯನ ರೊಟ್ಟಿ ಮಾತ್ರ ತಿಂದ ಮಾತ್ರದಲ್ಲಿ ಬದುಕುವುದಿಲ್ಲ, ದೇವರು ಆಡುವ ಒಂದೊಂದು ಮಾತಿನಲ್ಲೇ ಅವನು ಬದುಕ್ತಾನೆ. He says man will not live just by the bread, he will live by each and every word that comes out of him. ಇಸ್ರಾಯೇಲ್ ಜನಗಳಿಗೆ ದೇವರು ಹೇಳ್ತಾರೆ, God tells to the people of Israel, ತಿಂದ ಮಾತ್ರದಲ್ಲಿ ಮನುಷ್ಯನು ಬದುಕೋದಿಲ್ಲ, ದೇವರ ಬಾಯಿಂದ ಬರುವ ಒಂದೊಂದು ಮಾತಿಂದ ಅವನು ಬದುಕ್ತಾನೆ. ಯಾಕಂದ್ರೆ ಅವನೊಳಗಿರುವ ದೇವರ ಜೀವ ಅವನನ್ನು ಬದುಕಿಸುವಂತದ್ದಾಗಿದೆ.